ಕನ್ನಡಾಂಬ ರಕ್ಷಣಾ ವೇದಿಕೆ ರೋಟರಿ ಸಭಾಂಗಣದಲ್ಲಿ ಬುಧವಾರ ಏರ್ಪಡಿಸಿದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಸಾಧಕರಿಗೆ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿ, ಅವರು 20ನೇ ಶತಮಾನದಲ್ಲಿ ಎಲ್ಲ ಬರಹಗಳು ರಾಜಕಾರಣವನ್ನು ಹೊಂದಿಯೇ ಇರುತ್ತವೆ ಎಂಬ ಅಭಿಪ್ರಾಯ ಜನಜನಿತವಾದದ್ದು. ರಾಜಕಾರಣವನ್ನು ಒಳಗೊಳ್ಳದ ಬರಹಗಳು ನಾವು ಕಲ್ಪಿಸಲು ವರ್ತಮಾನದಲ್ಲಿ ಸಾಧ್ಯವಿಲ್ಲ ಎಂದರು. ಹಾಗೆ ಬಿಜೆಪಿ ಮುಖಂಡ ಕವೀಶ್ ಗೌಡರು ಮಾತನಾಡಿ, ಎಲ್ಲರಿಗೂ ಸಮಾನ ಹಕ್ಕು ಅವಕಾಶಗಳನ್ನು ಕೊಟ್ಟರು ಡಾಕ್ಟರ್ ಅಂಬೇಡ್ಕರ್ ಅವರು. ಸಂವಿಧಾನದಿಂದ ನಮಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಿರಿಯ ಪತ್ರಕರ್ತ ಅಂಶಿ ಪ್ರಸನ್ನ ಅವರು ಮಾತನಾಡಿದರು. ಬುದ್ಧ, ಬಸವಣ್ಣನಂತರ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಸಮಾನತೆಗೆ ಶ್ರಮಿಸಿದವರು ಎಂದು ತಿಳಿಸಿದರು. ಹಾಗೆ ರಾಜ್ಯಾಧ್ಯಕ್ಷರಾದ ಬಿ ರಾಜಶೇಖರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ, ಜಿಲ್ಲಾಧ್ಯಕ್ಷರಾದ ಆರ್ ಮಂಜುಳಾ, ಕನ್ನಡ ಅಭಿಮಾನಿ ಬಳಗದ ಕೃಷ್ಣಪ್ಪ, ಕಾರವೆ ಶ್ರೀನಿವಾಸ, ರೈತ ಸಂಘದ ಕೃಷ್ಣೇಗೌಡರು, ವಿವಿಧ ಸಂಘಟಕ ಸೋಮೇಗೌಡರು, ಮಹೇಶ್ ಕುಮಾರ್, ಶಿವಕುಮಾರ್ ಮುಖಂಡರು, ಇನ್ನೂ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಆಶಿಸಿದರು. ಮತ್ತು ಇದೇ ಸಂದರ್ಭದಲ್ಲಿ ತಾಲೂಕಿನ ಅಧ್ಯಕ್ಷರಾದ ಸಂತೋಷ್ ಅವರು ವಂದಿಸಿದರು. ಇಷ್ಟಪಡ್ತಾ ಇದ್ದಾರೆ, ಯಾಕಂದ್ರೆ ಒಂದು ಮಾತು ಅವರ ಕಚೇರಿಗೆ ಹೋಗಿ ಸರ್ ಇಂಥ ಕಾರ್ಯಕ್ರಮ ಮಾಡ್ತಾ ದಯಮಾಡಿ ತಾವು ಬರಬೇಕು ಅಂತ ಅಂದಾಗ ಪ್ರೀತಿ ಪೂರ್ವಕ ಒಪ್ಕೊಂಡು ಮಾಡಿ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀರಿ. ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ ಅಂತ ಒಪ್ಕೊಂಡು ನಮ್ಗೆ ಇಷ್ಟು ನಮ್ಗೆ ಅರ್ಧ ದಿನ ಸಮಯವನ್ನ 3 ಗಂಟೆಗಳ ಕಾಲ ನಮ್ಗಳು ಸ್ವಲ್ಪ ಸಮಯವನ್ನ ನಿಗದಿ ಮಾಡಿದ್ರು. ಅವ್ರಿಗೆ ಬಹಳ ತುಂಬ ಹೃದಯದ ಧನ್ಯವಾದಗಳು. ಅವ್ರು ಯಾವಾಗಲೂ ಸಹ ನಾನು ಚಿರಋಣಿಯಾಗಿರ್ತೀನಿ. ಮತ್ತೆ ನಮ್ಮ ಸಾಹಿತಿಗಳು ನಾಗೇಶ್ ಸರ್ ಅವರು ಸಹ ಅವರ ಸಮಯವನ್ನ ಕೊಟ್ಟುಕೊಂಡು ನಮ್ಮ ಇಂತಹ ವೇದಿಕೆ ಕಾರ್ಯಕ್ರಮಕ್ಕೆ ನಾವು ಬಂದು ಈ ಕಾರ್ಯಕ್ರಮ ಜೊತೆ ಒಡನಾಟಗಳನ್ನ ಇಟ್ಕೊಂಡು, ಯಾಕಂದ್ರೆ ಈ ಕಾರ್ಯಕ್ರಮ ತಮ್ಮೆಲ್ಲರ ಮಾತನ್ನ ಕೇಳಾದ್ಮೇಲೆ ನನಗೆ ಏನನ್ನಿಸ್ತದೆ, ವಾರಕ್ಕೆ ಒಂದೊಂದು ದಿನ ಒಂದೊಂದು ಅವರ್ ನಿಮ್ಗಳ ಜೊತೆ ಸಮಯವನ್ನ ಕಳಿಬೇಕು ಅನ್ನೋದು ಒಂದು ಆಸೆ ಆಗ್ತಾ ಇದೆ. ಯಾಕಂದ್ರೆ ಇಂತಹ ಜ್ಞಾನಿಗಳ ಜೊತೆ, ಇಂತಹ ಗಣ್ಯ ವ್ಯಕ್ತಿಗಳ ಜೊತೆ ನಾವು ಒಂದ್ ಸ್ವಲ್ಪ ಒಡನಾಟಗಳನ್ನ ಇಟ್ಕೊಂಡ್ರೆ ಹೂವಿನ ಜೊತೆ ನಾವು ಸೊಡಗು ಸೇರ್ತು ಅನ್ನಂಗೆ ನಿಮ್ಗಳ ಜೊತೆ ನಾವು ಒಂದ್ ಸ್ವಲ್ಪ ನಿಮ್ಮಲ್ಲಿರುವಂತಹ ಕಲೆಯನ್ನ ನಮ್ಗೆ ಸ್ವಲ್ಪ ಬರುತ್ತೆ ಅನ್ನೋ ಒಂದು ಆಸೆ. ಮತ್ತೆ ನಮ್ಮ ಸುಪ್ರಸಿದ್ಧ ಕವಿಗಳು ಜಯಪುರ ಸರ್ ಅವರು, ಅವ್ರಿಗೂ ಸಹ ನಮ್ಮ ಒಂದು ಕರೆಗೆ ಒಂದು ಕರೆ ಮಾಡಿ ಹೇಳಿದ್ದು ಅವ್ರಿಗೂ ಸಹ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ವಿಶಾಲವಾಗಿ